ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತವೃಂದಕ್ಕೆ. ಗೆಳೆಯರೆ, ನಾನು ನಿಮ್ಮಲ್ಲಿ ಇನ್ನೊಂದು ವಿಷಯ ತೊಗೊಂಡು ಬಂದಿದ್ದೀನಿ. ನನ್ನ ಚಾನಲ್ನಲ್ಲಿ ಶ್ರೀಮತಿ ಗೀತಾರವರೇ ಬರೆದಿರುವ ಸರಳಗನ್ನಡದಲ್ಲಿ ಬರೆದಿರುವಂತಹ ಭಗವದ್ಗೀತೆಯನ್ನು ಪ್ರಸ್ತುತಪಡಿಸಿದ್ದೀನಿ. ತಾವೆಲ್ಲರೂ ದಯವಿಟ್ಟು ಇದೇ ಪ್ರೋತ್ಸಾಹದಿಂದ ನೋಡಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ. ನಮಸ್ಕಾರ. ಇನ್ನು ಬಾಬಾ ಅವರ ಅನುಭವಗಳ ಹತ್ರ ಮುಂದುವರಿಯೋಣ. ಆನೇಕಲ್ ನಿವಾಸಿಯಾದ ರಮಣಿಯವರು ಚಿಕ್ಕಂದಿನಲ್ಲೇ ಬಾಬಾ ಅವರ ಮೇಲೆ ಅಪಾರ ನಂಬಿಕೆ ವಿಶ್ವಾಸ ಇಟ್ಕೊಂಡಂಥವ್ರು. ಯಾವುದೇ ಕೆಲಸ ಮಾಡಬೇಕಾದ್ರೂ ಬಾಬಾರವರ ಒಪ್ಪಿಗೆ ಪಡೆದೇ ಮಾಡ್ತಾಯಿದ್ರು. ಸಂಸಾರದಲ್ಲೂ ಅಷ್ಟೇ ಸುಖಕ್ಕೆ ಕೊರತೆ ಇಲ್ಲದೆ ನೆಮ್ಮದಿಯ ಜೀವನ ಅವರದಾಗಿತ್ತು. ಅವರ ಮಗನಿಗೆ ಮದುವೆ ನಿಶ್ಚಯ ಆಯಿತು. ನಿಶ್ಚಯ ಆದಮೇಲೆ ಮನಸ್ಸಿನಲ್ಲಿ ಏನೋ ಒಂಥರ ತಳಮಳ ಅವರಿಗೆ, ಆಯ್ಕೆ ಸರಿಯಾಗಿದೆಯಾ ಅಂತ. ಸರಿ, ಬಾಬಾರವನ್ನೇ ಕೇಳೋಣ ಅಂಥೇಳಿ ಬಾಬಾ ಮಂದಿರಕ್ಕೆ ಹೋದರು. ಬಾಬನ ಪಾದದ ಬಳಿ ಸೊಸೆಗೆ ಅಂತ ತಂದಿದ್ದ ಮಾಂಗಲ್ಯನ ಬಾಬನ ಪಾದದ ಬಳಿ ಇಟ್ಟರು. ಸರಿ, ಬೇಡ್ಕೊಂಡ್ರಂತೆ. ಹೂವಿನ ಪ್ರಸಾದ ಮಾಂಗಲ್ಯದ ಮೇಲೆ ತಕ್ಷಣವೇ ಬಿತ್ತಂತೆ. ಇದರಿಂದ ಬಾಬಾ ಅಭಯಹಸ್ತ ತೋರಿಸಿದ್ದಾರೆ ಅಂತ ಭಾವಿಸಿ ಧೈರ್ಯದಿಂದ ಮದುವೆ ಮಾಡಿ ಮುಗಿಸಿದ್ರು. ಅದಾದಮೇಲೆ ಮಗನಿಗೆ ಮಗುನೂ ಆಯಿತು. ಮಗುಗೆ ಕೂದಲು ಕೊಡೋ ಶಾಸ್ತ್ರ ಇಟ್ಕೊಂಡಿದ್ರು. 9 ತಿಂಗಳ ಮಗು, ಇನ್ನೂ ಮಾತು ಕೂಡ ಸರಿಯಾಗಿ ಬರ್ತಿರಲಿಲ್ಲ. ತೊಡೆ ಮೇಲೆ ಕೂರಿಸ್ಕೊಂಡು ಪೂಜೆ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಮಗು ಜೋರಾಗಿ ಚಪ್ಪಾಳೆ ತಟ್ಟಿ ಬಾಬಾ ಅಂತ ಕೂಗಿದಂತೆ. ನೋಡಿ, ಬಾಬಾ ಮಗುಗೆ ದರ್ಶನ ಕೊಟ್ಟಿರೋದೊಂದು ವಿಶೇಷ ಅಲ್ವಾ. ಬಾಬಾ ಅಗೋಚರ ಸ್ಥಿತಿಯಲ್ಲಿದ್ದರೂ ನಂಬಿದ ಭಕ್ತರಿಗೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಂಡು ತನ್ನ ಇರುವಿಕೆಯನ್ನು ತೋರಿಸ್ಕೊಡ್ತಾ ಬಂದಿದ್ದಾರೆ. ಅನುಭವವನ್ನು ಕೂಡ ನೀಡ್ತಾ ಬಂದಿದ್ದಾರೆ. ಒಂದು ಸರ್ತಿ ರಮಣಿಯವರಿಗೆ ಬಾಬಾರವರಿಗೆ ಹಸಿರು ಶಾಲನ್ನು ಒದ್ದಿಸ್ಬೇಕು ಅಂತ ಭಾಳ ಆಸೆ ಆಯಿತು. ಅದರಂತೆ ನೇಯ್ಗೆ ಹತ್ರ ಹೋದರು. ಶಾಲನ್ನು ನೇಯಿಸಿ ತೊಗೊಂಡು ಬಂದರು. ಕುಟುಂಬದ ಸಮೇತ ಶಿರಡಿಗೆ ಹೋದರು. ಬಾಬನಿಗೆ ಹೊದಿಸಿ ಆಶೀರ್ವಾದ ಪಡೆಯೋಣ ಅಂತ ಇಚ್ಛೆ ಪಟ್ಟಿದ್ದರು. ಅದರಂತೆ ಅವರು ಶಿರಡಿಗೆ ಹೋದರು. ಶಿರಡಿಯಲ್ಲಿ ಇವರಂತೆ ನೂರಾರು ಭಕ್ತರು ಬಾಬನಿಗೆ ಶಾಲನ್ನು ಅರ್ಪಿಸೋದಕ್ಕೆ ಅಂತ ಹೇಳಿ ಆಡಳಿತ ಮಂಡಳಿಯವರ ಹತ್ರ ಲೈನಲ್ಲಿ ನಿಂತ್ಕೊಂಡ್ರು. ಭಕ್ತರು ಕೊಟ್ಟ ಶಾಲನ್ನು ಬಾಬನ ಪಾದದ ಬಳಿ ಇಟ್ಟು ಪುನಃ ಭಕ್ತರಿಗೆ ವಾಪಸ್ ಕೊಡ್ತಾರೆ. ಬಾಬನ ಮೂರ್ತಿಯ ಮೇಲೆ ಒದ್ದಿಸ್ಬೇಕು ಅಂತಂದರೆ ಹೆಸರು ಬರೆಸಿ ಕಚೇರಿಯಲ್ಲಿ ಕೊಡಬೇಕು. ಸರದಿ ಪ್ರಕಾರ ಇವರು ಬಾಬನಿಗೆ ಹೊದಿಸ್ತಾರೆ. ರಮಣಿಯವರಿಗೆ ತಾನು ತಂದಿರುವ ಶಾಲನ್ನು ಬಾಬನಿಗೆ ಒದಿಸಿ ಕಣ್ತುಂಬ ನೋಡಬೇಕು ಅನ್ನೋ ಆಸೆ, ಆನಂದ, ತವಕ ಇತ್ತು. ಆದರೆ ನಿಯಮನ ಇವರಿಗಾಗಿ ಮುರಿಯೋದಕ್ಕೆ ಸಾಧ್ಯ ಇಲ್ವಲ್ಲ. ಕಾರಣ ಆಡಳಿತ ಮಂಡಳಿಯವರು ಇದಕ್ಕೆ ಒಪ್ಪಲಿಲ್ಲ ಕೂಡ. ಇದರಿಂದ ಅವರಿಗೆ ತುಂಬ ನಿರಾಶೆ ಆಯಿತು. ರಮಣಿ ಬಾಬಾ ದರ್ಶನ ಪಡೆಯೋದಕ್ಕೆ ಲೈನಲ್ಲಿ ನಿಂತ್ಕೊಂಡಿರ್ತಾರೆ. ಕಿಟಕಿ ಮೂಲಕ ಅವರಿಗೆ ಬಾಬನ ಪ್ರತಿಮೆ ಕಾಣಿಸುತ್ತೆ. ಅವರಿಗೆ ಆಶ್ಚರ್ಯ, ಆನಂದ ಎಲ್ಲ ಆಯಿತು. ಬಾಬಾರವರಿಗೆ ಯಾವ ರೀತಿ ಶಾಲನ್ನು ಕೊಡೋದಕ್ಕೆ ತಂದಿದ್ದೋ ಅದೇ ಬಣ್ಣದ ಶಾಲು, ಅದೇ ಥರದನ್ನು ಬಾಬಾ ಅವರಿಗೆ ಹೊದಿಸಿದ್ದು ಕಣ್ಣಿಗೆ ಬಿತ್ತು. ಅವರ ಆನಂದಕ್ಕೆ ಪಾರವೇ ಇಲ್ಲ. ರಮಣಿ ಮತ್ತು ಕುಟುಂಬಕ್ಕೆ ತುಂಬ ಸಂತೋಷ ಆಗೋಯಿತು. ಅವರು ಹೊದಿಸಿದಷ್ಟೇ ಸಂತೋಷ ಅವ್ರಿಗಾಯಿತು. ಪ್ರೀತಿಗೆ ಮನಸೋಲುವ ಬಾಬಾ ಭಕ್ತರಿಗೆ ಯಾವತ್ತೂ ನಿರಾಶೆ ಮಾಡೋದಿಲ್ಲ. ಆಡಂಬರ, ವ್ಯಾಮೋಹ ಯಾವುದನ್ನೂ ಇಷ್ಟಪಡದ ಬಾಬಾ ಅವರು ಸರಳ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಬಂದಿದ್ದರು. ಆದರೆ ಭಕ್ತರ ಸಂತೋಷಕ್ಕೆ ಅವರು ಸಮ್ಮತಿ ನೀಡ್ತಾಯಿದ್ರು. ಯಾರಿಗೂ ನಿರಾಶೆ ಮಾಡೋದಕ್ಕೆ ಅವರು ಇಷ್ಟಪಡ್ತಿರಲಿಲ್ಲ ಅಂತ ಇದರಿಂದಲೇ ನಾವು ತಿಳ್ಕೊಳ್ಬೋದು ಅಲ್ವಾ. ಸಮಯ ಸಿಕ್ಕಿದಾಗಲೆಲ್ಲ ಶಿರಡಿಗೆ ಬರುವಂಥ ಒಂದು ರೂಢಿ ಇಟ್ಕೊಂಡಿದ್ರು ಈ ರಮಣಿಯವರು. ಅದರಂತೆ ತಂಗಿ ಜೊತೆಯಲ್ಲಿ ಶಿರಡಿಗೆ ಹೋದ್ರಂತೆ. ಪ್ರಯಾಣ ಮಾಡಿ ಬಹಳ ಆಯಾಸ ಆಗಿತ್ತು. ಇವರು ಒಂದು ಕಡೆ ಲಗೇಜ್ ಇಟ್ಕೊಂಡು ತಂಗಿ ಹೇಳಿದ್ರು, ನೀನು ಈ ಲಗೇಜೆಲ್ಲ ಇಟ್ಕೊಂಡು ನೀನು ನೋಡ್ಕೊತ ಕೂತ್ಕೋ, ನಾನು ಹೋಗಿ ರೂಮ್ ನೋಡ್ಕೊಂಡು ಬರ್ತೇನೆ ಅಂತ ಹೇಳಿ ಲಗೇಜ್ ಇಟ್ಕೊಂಡು ಒಂದು ಕಡೆ ಇವರು ನಿಂತಿದ್ದರು. ಮನಸ್ಸಿನಲ್ಲಿ ಬಾಬಾ ಅವ್ರ ಹತ್ರ ಮಾತನಾಡಿದ್ರಂತೆ. ಬಾಬಾ, ನಂಗೆ ತುಂಬ ಆಯಾಸ ಆಗಿದೆ. ಲಗೇಜ್ ಹಿಡ್ಕೊಂಡು ವಸತಿಯವರೆಗೂ ಅಂದರೆ ರೂಮ್ವರೆಗೂ ಹೇಗೆ ಹೋಗೋದು? ನನಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬಾಬಾ ಅಂತ ಹೇಳ್ಕೊಂಡ್ರು.
ಅವ್ರು ಕೇಳ್ಕೊಂಡು ಒಂದು ನಿಮಿಷ ಆಗಿಲ್ಲ, ಅಷ್ಟರಲ್ಲಿ ಒಬ್ಬರು ಅಪರಿಚಿತ ವ್ಯಕ್ತಿ ಇವರ ಬಳಿ ಬಂದರು. ಅಮ್ಮ ಬನ್ನಿ, ನಾನು ನಿಮ್ಮ ಲಗೇಜನ್ನು ಹೊತ್ಕೊಂಡು ನಿಮ್ಮ ರೂಮ್ವರೆಗೂ ಬಿಟ್ಟು ಬರ್ತೀನಿ ಅಂತ. ಆಗ ಅಷ್ಟೊತ್ತಿಗಾಗಲೇ ಅವರ ತಂಗಿನೂ ಬಂದರು. ಮೂವರು ಹೋಗಿ ರೂಮ್ ಮಾಡಿ ಇಟ್ಟು ಬಂದ್ರಂತೆ. ನೋಡಿ, ಈ ಅಪರಿಚಿತ ವ್ಯಕ್ತಿ ಆಪತ್ಕಾಲದಲ್ಲಿ ಬಂದು ನೆರವಾದ ಬಾಬಾನೇ ಅಲ್ವೇ? ಸರಿ, ಇವ್ರಿಗೂ ಬಾಬಾ ಅವರೇ ಬಂದಿದ್ರು ಅಂತ ಸ್ಮರಿಸ್ತಾ ಅವ್ರ ಹಿಂದೆನೇ ಹೋದ್ರಂತೆ ರೂಮ್ವರೆಗೂ. ನೀನೇ ಗತಿ, ನೀನೇ ಮತಿ, ನೀನೇ ಸ್ವಾಮಿ, ನೀನಿಲ್ಲದ ದೈವಗಳ ನಾನರಿಯೇ ಎಂದು ದಾಸರು ಹಾಡಿದ್ದಾರೆ. ಭಕ್ತಿಯಿಂದ ಸ್ಮರಿಸಿದರೆ ಸಾಕು, ಯಾವುದೋ ಒಂದು ರೂಪದಲ್ಲಿ ಕ್ಷಣದಲ್ಲಿ ಬಂದು ನೆರವಾಗುವನು. ಅವನ ಸ್ಮರಣೆ ಒಂದು ಸಾಕು, ಎಂಥ ಕಷ್ಟ ಬರಲಿ ಸುಲಲಿತವಾಗಿ ಬಗೆಹರಿಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ರಮಣಿಯವರು ತಮ್ಮ ಅನುಭವನ ಹೇಳ್ಕೊಳ್ಳೋದ್ರೊಂದಿಗೆ ಅವರ ಗೆಳತಿಯರಿಗೆ ಆದ ಅನುಭವನೂ ಕೂಡ ಹೇಳ್ತಾರೆ. ರಮಣಿಯವರ ಗೆಳತಿ ಪ್ರೇಮ ಅನ್ನೋರಿಗೆ ಜ್ಯೋತಿಷ ಒಬ್ಬರು ಹೇಳ್ತಾರೆ, ಯಾರಾದರೂ ಒಬ್ಬರು ಸುಮಂಗಲಿಗೆ ಹಸಿರು ಸೀರೆ, ರವಿಕೆ, ಅರಿಶಿನ ಕುಂಕುಮ ಕೊಡಿ ಅಂತ ಹೇಳಿದ್ರಂತೆ. ಅದೇ ರೀತಿ ಶಿರಡಿಗೆ ಹೋಗಿ ದಾನ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಸೀರೆ, ರವಿಕೆ, ಅರಿಶಿನ ಕುಂಕುಮ ಇಟ್ಕೊಂಡಿದ್ರು. ಯಾರು ಕೊಡಲಿ ಅಂತ ಯೋಚನೆ ಮಾಡ್ತಿದ್ರು. ಅಷ್ಟರಲ್ಲಿ ಯಾರೋ ಒಂದು ಮಹಿಳೆ ಬಂದು, ಅಮ್ಮ, ಬಾಬಾರವರು ರಾತ್ರಿ ಕನಸಲ್ಲಿ ಬಂದು ನಿಮ್ಮ ಬಳಿ ಅರಿಶಿನ ಕುಂಕುಮ ಪಡೆಯೋದಕ್ಕೆ ಹೇಳಿದ್ದಾರೆ, ಕೊಡಿ ಅಂತ ಹೇಳಿದ್ರಂತೆ. ಈ ಮಾತನ್ನು ಕೇಳಿ ಆಶ್ಚರ್ಯ ಆಗೋಯ್ತು ಅವರಿಗೆ. ದಾನವನ್ನು ಕೊಟ್ಟರಂತೆ. ನೋಡಿ ಎಷ್ಟು ಅದ್ಭುತವಾದಂಥದ್ದು ಬಾಬಾ ಪವಾಡಗಳನ್ನು ನಡೆಸ್ಕೊಡ್ತಾರೆ ಅನ್ನೋದು. ಯಾರ ಅಂತರಾತ್ಮದಲ್ಲಿ ಪರಮಾತ್ಮ ನೆಲೆಸಿರುವವನೋ ಅಂಥವರಿಗೆ ಮಾತ್ರ ಈ ರೀತಿಯ ಅನುಭವ ಆಗುತ್ತೆ. ಬಾಬನ ಕೃಪೆಗೆ ಒಳಪಟ್ಟವರು ನಿಜಕ್ಕೂ ಧನ್ಯರೇ. ಓಂ ಶ್ರೀ ಸಾಯಿ ಪ್ರಣಾಮ್.